ರಾಜ್ಯದ ಕೆರಗೋಡುವಿನಲ್ಲಿ ಹನುಮತ್ ಧ್ವಜವನ್ನು ಇಳಿಸಿದ ಪ್ರಕರಣವನ್ನು ಖಂಡಿಸಿ ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಹನುಮಾನ್ ಚಾಲೀಸ ಪಠಣವಾಗ್ತಾ ಇದೆ. ವಿಎಚ್ಪಿ ಕಾರ್ಯಕರ್ತರು ಹನುಮಾನ್ ಚಾಲೀಸ ಪಠಣ ಉಡುಪಿಯಲ್ಲಿ ಹಿಂದೂ ಸಂಘಟನೆಗಳಿಗೆ ಬೆಂಬಲವನ್ನು ಕೊಟ್ಟು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಹನುಮಾನ್ ಚಾಲೀಸ ಪಠಣ. ಹಾಗೆ ನೋಡೋಕೆ ಹೋದ್ರೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಹನುಮಾನ್ ಚಾಲೀಸ ಪಠಣೆಗೆ ಕರೆ ಕೊಟ್ಟಿದ್ರು ಬಿಜೆಪಿಯವರು, ಹಿಂದೂ ಪರ ಸಂಘಟನೆಯವರು. ಅದರ ಮುಂದುವರಿದ ಭಾಗವಾಗಿ ಈಗ ಉಡುಪಿಯಲ್ಲಿ ಅದಕ್ಕೆ ಸಪೋರ್ಟ್ ಸಿಕ್ಕಿದೆ, ನೋಡ್ತಾ ಇದ್ದೀರಾ. बजरंगी जय जय बजरंगी 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 जय जय बजरंगी 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 जय जय बजरंगी विश्व हिंदू परिषद के जय विश्व हिंदू परिषद के जय भारत माता की जय बजरंग दल की जय बजरंग दल की जय भारत माता की जय वंदे मातरम वंदे मातरम वंदे मातरम हिंदू विरोधी कांग्रेस सरकार के हिंदू विरोधी कांग्रेस सरकार के ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಹನುಮಾನ್ ಚಾಲೀಸ ಪಠಣ ಓಕೆ, ಬಟ್ ಇದು ಹಿಂದೂ ಸಂಘಟನೆಗಳು ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಆದರೆ ಕಾಂಗ್ರೆಸ್ಗೆ ಧಿಕ್ಕಾರಕ್ಕೆ ಹೋಗೋದು, ಬಿಜೆಪಿಗೆ ಜೈಕಾರಕ್ಕೆ ಹೋಗೋದು, ಅಂದರೆ ಇದು ಯಾರು ಆರ್ಗನೈಸ್ ಮಾಡಿರೋ ಪ್ರೋಗ್ರಾಮ್ ಇದು ಅಂತ? ಹಾಗಾದರೆ ಅರವಿಂದ್, ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿರುವಂಥದ್ದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ. ಇಲ್ಲಿ ಧಿಕ್ಕಾರಕ್ಕೆ ಹೋಗೋದಕ್ಕೆ ಕಾರಣ ಏನು ಅಂತಂದರೆ, ರಾಜ್ಯ ಸರ್ಕಾರ ಕಾಂಗ್ರೆಸ್ದು ಇರುವಂಥದ್ದು. ಹಾಗಾಗಿ ಅವರು ಷಡ್ಯಂತ್ರ ಮಾಡಿ ಹನುಮತ್ ಧ್ವಜವನ್ನು ಕೆಳಗಿಳಿಸಿ ಈ ಥರದೊಂದು ಹೈಡ್ರಾಮಕ್ಕೆ ಕಾರಣ ಆಯಿತು ಅನ್ನುವಂಥ ಆರೋಪ. ಈ ಹಿನ್ನೆಲೆಯಲ್ಲಿ ಬೆಳಗಿನಿಂದ ಇಲ್ಲಿ ಹನುಮಾನ್ ಚಾಲೀಸ ಪಠಣ ಆರಂಭವಾಗಿದೆ. ಅದರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಇವರು ಹಮ್ಮಿಕೊಂಡಿರುವಂಥದ್ದು. ಇವರ ಒತ್ತಾಯ ಇರುವಂಥದ್ದು, ಮುಂದೆ ನಾವು 1 ಲಕ್ಷ ಸಂಖ್ಯೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಮಂಡ್ಯಕ್ಕೆ ಭೇಟಿ ಕೊಡ್ತೇವೆ, ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೇವೆ, ಮತ್ತೆ ನಮಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು, ಅಲ್ಲಿ ಹನುಮತ್ ಧ್ವಜವನ್ನು ಹಾಕ್ಲಿಕ್ಕೆ ಅನ್ನುವಂಥದ್ದು. ಹಾಗಾಗಿ ಸುಮಾರು 100ರಷ್ಟು ಜನ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡ್ತಾ ಇದ್ದಾರೆ. ಮುಂದೆ ನಾವು ಮಂಡ್ಯಕ್ಕೆ ತೆರಳ್ತೇವೆ, ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನೋ ಒಂದು ಕರೆಯನ್ನು ಕೊಟ್ಟಿರುವಂಥದ್ದು. ನಮ್ಮ ಜೊತೆ ಸುನಿಲ್ KR ಇದ್ದಾರೆ, ಅವರು ಪ್ರಾಂತ ಪ್ರಮುಖರು. ಸರ್, ನಿಮ್ಮ ಮೊದಲ ಒತ್ತಾಯ ಇರುವಂಥದ್ದು ಅಲ್ಲಿ ಮತ್ತೆ ಧ್ವಜವನ್ನು ಹಾಕಬೇಕು ಅನ್ನುವಂಥದ್ದು, ಮತ್ತೆ ಅಲ್ಲಿಗೆ ಹೋಗ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀರಿ. ಹೌದು, ಇವತ್ತು ನಮಗೆ ಹನ್ನಧ್ವಜನ ಇಳಿಸುವಂತ ಅತ್ಯಂತ ಹಿಂದೂ ಸಮಾಜಕ್ಕೆ ದೊಡ್ಡ ಮಾಡಿದಂತ ಅಪಮಾನ. ಹಾಗಾಗಿ ಇವತ್ತು ಅಲ್ಲಿ ಮತ್ತೆ ನಾವು ರಾಷ್ಟ್ರಪತಿ ಜಿಲ್ಲಾಧಿಕಾರಿಯವರ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನೀವು ತಕ್ಷಣ ನಾಳೆ ಆಗ್ರಹವನ್ನು ಪರಿಗಣಿಸಿ ನೀವು ತಕ್ಷಣ ಹನುಮತ್ ಧ್ವಜವನ್ನು ಹಾಕಬೇಕಲ್ಲಿ. ನಮ್ಮ ಆಗ್ರಹ ಇರುವಂಥದ್ದು ಅದೇ, ಜಿಲ್ಲಾಧಿಕಾರಿಯವರ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡುವಂಥದ್ದು. ಒಂದು ವೇಳೆ ನೀವು ಅದಕ್ಕೆ ಸ್ಪಂದನೆ ಕೊಡೋದಿಲ್ಲ, ನೀವು ಮತ್ತೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತೀರಿ, ಮತ್ತೆ ಹಿಂದೂ ವಿರೋಧಿ ನೀತಿ ಧೋರಣೆಯನ್ನು ನೀನು ಅನುಸರಿಸ್ತಿದೆ ಅಂತ ಹೇಳಿದರೆ ನಾವು ಇಡೀ ಹಿಂದೂ ಸಮಾಜ ಹೋಗಲೇಬೇಕಾಗುತ್ತೆ. ನಮಗೆ ಕೂಡ ಸ್ವಾಭಿಮಾನ ಇದೆಯಲ್ಲ, ನಾವು ಅದಕ್ಕೋಸ್ಕರ ಮತ್ತೆ ಕೆರೆಗೋಡಿನಲ್ಲಿ ಹನುಮತ್ ಧ್ವಜವನ್ನು ಹಾರಿಸೇ ಸಿದ್ಧ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಅಲ್ಲೇ ಸಚಿವರು ಬೆಳಗ್ಗೆ ಮಾತನಾಡ್ತಾ ಹೇಳ್ತಾ ಇದ್ರು, ನಾವಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲಿಕ್ಕೆ ಅವಕಾಶ ಕೊಟ್ಟಿದ್ವಿ, ಪರ್ಮಿಷನ್ ಎಲ್ಲ ಮಾಡಿರುವಂಥದ್ದು ರಾಷ್ಟ್ರಧ್ವಜಕ್ಕೆ, ಕನ್ನಡ ಧ್ವಜಕ್ಕೆ ಅಂತೇಳಿ. ಕೊನೆಯ ಕ್ಷಣದಲ್ಲಿ ಈ ಥರ ನಾಟಕ ಮಾಡ್ತಾ ಇದ್ದಾರೆ ಅಂತ. ನೋಡಿ, ರಾಷ್ಟ್ರಧ್ವಜಕ್ಕೆ ಅದರದ್ದೇ ಆದಂತಹ ನೀತಿ ನಿಯಮಗಳಿದೆ. ಕನ್ನಡ ಧ್ವಜಕ್ಕೆ ನಾವು ಅದರಲ್ಲಿ ಏನು ಅಭ್ಯಂತರ ಇಲ್ಲ. ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜಕ್ಕೆ ನಾವು ಅದಕ್ಕೆ ತಕ್ಕದಾದ ಗೌರವವನ್ನು ನಾವು ಕೊಡ್ತೀವಿ. ಆದರೆ ಅಷ್ಟೇ ಗೌರವ ಹನುಮತ್ ಧ್ವಜಕ್ಕೆ ಇದೆಯಲ್ಲ. ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ಗೌರವ ಕೊಡ್ತದಲ್ಲ. ನೀವು ಹನುಮತ್ ಧ್ವಜವನ್ನು ಹಾಕ್ತೀರಿ. ಇವತ್ತು ಸಾವಿರಾರು ಲಕ್ಷಾಂತರ ನಮ್ಮ ಯಾವುದು ವಾಹನಗಳಿದೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಹನುಮಾನ ಧ್ವಜವನ್ನು ಹಾಕ್ತಾರೆ, ನೀವು ಅದನ್ನು ತೆಗಿಸ್ತೀರಿ. ಹಾಗಾದರೆ ಇವತ್ತು ಹನುಮತ್ ಧ್ವಜವನ್ನು ನಾವು ಹಾಕಿದ್ದೀವಿ, ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನು ನಾವು ತೋರಿಸ್ಕೋಸ್ಕರ ನಾವು ಅದನ್ನು ಹನುಮತ್ ಧ್ವಜವನ್ನು ಹಾಕ್ತೀವಿ. ನೀವು ಮತ್ತೆ ಅದನ್ನು ಇದು ಮಾಡಬಾರ್ದಲ್ಲ ನೀವು. ಅದಕ್ಕಾಗಿ ಹನುಮತ್ ಧ್ವಜವನ್ನು ಹಾಕಲೇಬೇಕು. ನೀವು ರಾಷ್ಟ್ರಧ್ವಜವನ್ನು ಹಾಕುವಂಥದ್ದು ಮತ್ತು ಕನ್ನಡ ಭವನವನ್ನು ಹಾಕುವಂಥದ್ದನ್ನು ನಾವು ಗೌರವಿಸ್ತೇವೆ, ಅದನ್ನು ಹಾಕಿ. ಆದರೆ ಮತ್ತು ಆ ಕೆರೆಗೋಡಿನ ಆ ಸ್ಥಳದಲ್ಲಿ ಹನುಮತ್ ಧ್ವಜವನ್ನು ಹಾಕಲೇಬೇಕು. ಅರವಿಂದ್, ಇಲ್ಲಿನ ಪ್ರತಿಭಟನಾಕಾರರು ಹೇಳುವ ಪ್ರಕಾರ ಮತ್ತು ಪ್ರಾಂತ ಮುಖಂಡರು ಹೇಳುವ ಪ್ರಕಾರ ಒಂದು ಗಡುವನ್ನು ಕೊಡ್ತಾ ಇದ್ದೇವೆ DC ಅವರಿಗೆ. 1 ತಿಂಗಳ ಒಳಗೆ ಈ ಸಮಸ್ಯೆಯನ್ನು ಕ್ಲಿಯರ್ ಮಾಡಬೇಕು ಮತ್ತು ಅಲ್ಲಿ ನಮಗೆ ಹನುಮತ್ ಧ್ವಜವನ್ನು ಹಾರಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ದೀಪಕ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಹಿಂದೂ ಸಂಘಟನೆಯವರು ಕರೆ ಕೊಟ್ಟಿದ್ದು, ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಹನುಮಾನ್ ಚಾಲೀಸ ಪಠಣೆ ಆಗಬೇಕು ಅಂತ. ಅದರಂತೆ ಉಡುಪಿನಲ್ಲಿ ಅದಕ್ಕೆ ಬೆಂಬಲ ಸಿಕ್ಕಿದೆ.